ನನಗೆ ಸವಿತಾ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡೋದು, ನನ್ನೇ ನಡೆಸಬೇಕು ಅಂತೇಳಿ ಏನು ಹೇಳಲಿಲ್ಲ, ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂತಂದ್ರೆ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ವಿಚಾರ ಸಂಕಿರಣವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ಅಂತ ಹೇಳಿದರು. ನನಗೆ ಬಜೆಟ್ ಪ್ರಿಪರೇಷನ್ ಮತ್ತೆ ಬಜೆಟ್ ಮಂಡನೆ ಮಾಡಿ ವಿಧಾನಸಭೆಯಲ್ಲಿ ಅದರ ಒಪ್ಪಿಗೆ ಪಡಿಬೇಕಾಗಿದ್ದರಿಂದ ನಾನು ಆ ಕೆಲಸದಲ್ಲಿ ನಿರತನಾಗಿದ್ದೆ. ಸೊ ಹಾಗಾಗಿ ಸಂಘಟನೆಯಲ್ಲಿ ಕೂಡ ಅನಿಲ್ ಕುಮಾರ್ ಇದೆಲ್ಲ ಬಂದಿದ್ದು ಕೂಡ ಮಾತಾಡಬೇಕಾಗಿದೆ. ಆಮೇಲೆ ಪ್ರತಿದಿನ ಜನ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನಾನು ಇವ್ರ ಜೊತೆ ಹೆಚ್ಚು ಮಾತಾಡಕ್ಕಾಗಲಿಲ್ಲ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಕೂಡ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ಇನ್ವಿಟೇಷನ್ ಕೊಟ್ಟಿದ್ರು. ಆ ಇನ್ವಿಟೇಷನ್ ಅಲ್ಲಿ ಇವತ್ತು ನಾಳೆ 2 ದಿನ ವಿಚಾರ ಸಂಕಿರಣ ಏರ್ಪಾಡು ಮಾಡಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಜನತಂತ್ರದ ಆಶಯಗಳು 2ನೇ ಕೋಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳು ಅದಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಯುವಜನತೆಯ ಭವಿಷ್ಯ, ಕರಾಳ ಕೃಷಿ ಕಾನೂನುಗಳ ವಿರುದ್ಧದ ಹೋರಾಟ ಮತ್ತು ರೈತ ಚಳವಳಿ, ಈಗ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಸರ್ಕಲ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತೇನೆ. ನಾಳೆನೂ ಕೂಡ ಇದೆ ಕೋಮುವಾದದ ಸ್ವರೂಪಗಳು, ಆಮೇಲೆ ಕಾರ್ಪೊರೇಟ್ ಜಗತ್ತಿನ ಸುಳಿಯಲ್ಲಿ ಭಾರತದಲ್ಲಿ ಕಾರ್ಮಿಕ ಚಳವಳಿಯ ಭವಿಷ್ಯ, ಭಾರತದಲ್ಲಿ ಸಮಕಾಲೀನ ಮಹಿಳಾ ಚಳವಳಿಯ ಸವಾಲುಗಳು ಮತ್ತು ಸಾಧ್ಯತೆಗಳು, ಭಾರತೀಯ ಸಮಾಜದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್, ಆಮೇಲೆ ಸಮಾರೋಪ ಸಮಾವೇಶ. ಸೊ ಇವತ್ತಿನ ಅನೇಕ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ತಾ ಇದೆ. ಭಾಷಣಕಾರರು ಎಲ್ಲ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತ ಮಾಡೋದ್ರ ಜೊತೆಗೆ ಪರಿಹಾರಗಳನ್ನು ಕೂಡ ಸೂಚಿಸ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದು 77 ವರ್ಷಗಳಾಗಿದೆ. ಭಾರತದ ಸಂವಿಧಾನ ಜಾರಿಯಾಗಿ 75ನೇ ವರ್ಷ. ಈ ವರ್ಷ ಭಾರತದ ಸಂವಿಧಾನ ಜಾರಿಯಾದಂತ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಅಮೃತ ವರ್ಷ ಆದ್ರಿಂದ ಕರ್ನಾಟಕ ಸರ್ಕಾರ 1900
2024 ಜನವರಿ 26ನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ನಾವು ಸಂವಿಧಾನ ಜಾಗೃತಿ ಜಾಥಾವನ್ನು ಏರ್ಪಾಡು ಮಾಡಿದ್ದೇವೆ. ಅದು ಜನವರಿ 26ನೇ ತಾರೀಕು ಪ್ರಾರಂಭ ಆಗಿ ಫೆಬ್ರವರಿ 23ನೇ ತಾರೀಕಿನವರೆಗೆ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಸುಮಾರು 6,000 ಗ್ರಾಮ ಪಂಚಾಯಿತಿಗಳನ್ನು ತಲುಪತಕ್ಕಂಥ ಕೆಲಸವನ್ನು ಮಾಡಿದೆ. ನಿಯರ್ಲಿ 1 ತಿಂಗಳು ಈ ಜಾಥಾ ಏರ್ಪಾಡು ಮಾಡಿದೆ. ಮತ್ತೆ 24, 25, 24ನೇ ತಾರೀಕು ಈ ಜಾಥಾ ಕೊನೆಗೊಂಡಂಥ ದಿನ, 23ನೇ ತಾರೀಕು ಕೊನೆಗೊಂಡಂಥ ದಿನ, 24ಕ್ಕೆ ಸಮಾವೇಶ ಮಾಡಿದ್ದು. 25ನೇ ತಾರೀಕು ದೇಶದ ವಿರೋಧ ಪಕ್ಷದ ನಾಯಕರುಗಳನ್ನು ಕರೆದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಏರ್ಪಾಡು ಮಾಡಿದೆ. ಸುಮಾರು 50,000 ಜನ ಆ ಸಮಾರಂಭದಲ್ಲಿ ಭಾಗವಹಿಸಿದರು. ಸುಮಾರು ಒಂದು 15-20 ಜನರು ವಿರೋಧ ಪಕ್ಷದ ನಾಯಕರು ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಸವಾಲುಗಳು, ಇವುಗಳ ಬಗ್ಗೆ ಭಾಷಣ ಮಾಡಿದಂಥ ಎಲ್ಲ ಭಾಷಣಕಾರರು ಕೂಡ ಮಾತನಾಡಿದರು. ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಿದೆ. ಭಾರತದ ಸಂವಿಧಾನಕ್ಕೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪ್ರಜಾಸತ್ತೆಯನ್ನ ಮತ್ತು ಸಂವಿಧಾನವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ಮಾತನಾಡುವುದು. ಈ ಸಂವಿಧಾನ ಮತ್ತು ಪ್ರಜಾಸತ್ತೆಯನ್ನು ಉಳಿಸಲಿಕ್ಕೋಸ್ಕರ ನಾವು ಒಂದು ರೀತಿ ಮತ್ತೊಂದು ಸ್ವಾತಂತ್ರ್ಯದ ಹೋರಾಟವನ್ನೇ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಭಾರತದ ಸಂವಿಧಾನ ಈ ದೇಶದಲ್ಲಿ ನಾವು ಕಂಡಂತ ಅತ್ಯಂತ ಶ್ರೇಷ್ಠ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದರು. ಅನೇಕ ದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಆ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ವಿಮರ್ಶೆ ಮಾಡಿ ನಮ್ಮ ದೇಶದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ
ಎಂತಹ ಸಂವಿಧಾನ ಬೇಕು, ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕಾದ್ರೆ ನಾವೇನೆಲ್ಲ ಸಂವಿಧಾನದಲ್ಲಿ ಅಡಕ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಒಂದು ಯೋಗ್ಯವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಸಂವಿಧಾನ ಬಹಳ ಶ್ರೇಷ್ಠ ಸಂವಿಧಾನ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ನಾನು ಹೇಳೋದಲ್ಲ, ಅನೇಕ ಜನ ವಿದ್ವಾಂಸರು ಈ ಮಾತುಗಳನ್ನ ಆಡಿದ್ದಾರೆ. ಭಾರತ ಸಂವಿಧಾನ ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1949 ನವೆಂಬರ್ 25 1949 ನವೆಂಬರ್ 25 ಕಾಶ್ಮೀರ ಸಂವಿಧಾನದಲ್ಲಿ ಈ ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದಿನ ಮುಂಚಿತ್ತು ಸಂವಿಧಾನ ಅಂಗೀಕಾರ ಆದದ್ದು 1949 ನವೆಂಬರ್ 26. ಒಂದಿನ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದು ಭಾಷಣವನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾಡ್ತಾರೆ. ಅದು ಒಂದು ಐತಿಹಾಸಿಕವಾದಂತ ಭಾಷಣ, ಐತಿಹಾಸಿಕವಾದಂತ ಭಾಷಣ. ನಾವೆಲ್ಲರೂ ಕೂಡ ಅದನ್ನು ಓದಬೇಕು. ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚರ್ಚೆ ಆಗಿರ್ತಕ್ಕಂಥದನ್ನ 10 ಸಂಪುಟಗಳಲ್ಲಿ ಕನ್ನಡದಲ್ಲಿ ನಾವು ತರ್ಜುಮೆ ಮಾಡಿದ್ದೇವೆ. 10 ಸಂಪುಟಗಳಲ್ಲಿ ತರ್ಜುಮೆ ಮಾಡ್ತಿದ್ದೀವಿ. ನಾನು ಆಗ ಓದಿದ್ದದ್ದು ಮತ್ತೆ ಓದಕ್ಕಾಗಿಲ್ಲ. ಆ ಭಾಷಣದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಮಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ, 1950 ಜನವರಿ 26ನೇ ತಾರೀಕಿನಿಂದ ನಮ್ಮ ಸಂವಿಧಾನಕ್ಕೆ ಜಾರಿ ಕೊಡಲಿಕ್ಕೆ ತೀರ್ಮಾನ ಆಗಿದೆ. 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಅಷ್ಟೇ, ಯಾಕಂದ್ರೆ ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಆ ರಾಜಕೀಯ ಪ್ರಜಾಪ್ರಭುತ್ವದ ಮೂಲಕ ಒಬ್ಬರಿಗೆ ಒಂದೇ ಮೌಲ್ಯ, ಒಬ್ಬರಿಗೆ ಒಂದು ಓಟು, ಒಂದೇ ಮೌಲ್ಯ. ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಆಗಿಲ್ಲ, ರಾಜಕೀಯವಾಗಿದೆ. ಒಂದು ಓಟು, ಅದು ರಾಷ್ಟ್ರಪತಿಗೂ ಒಂದೇ ಓಟು, ಅದಕ್ಕಿರ್ತಕ್ಕಂಥ ಒಂದೇ ಮೌಲ್ಯ. ಇಲ್ಲಿ ಕೂಲಿ ಮಾಡ್ತಕ್ಕಂಥವ್ರಿಗೂ ಒಂದೇ ಓಟು, ಅದಕ್ಕೂ ಒಂದೇ ಮೌಲ್ಯ. ಸೊ ಹಾಗಾಗಿ
ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದೇ ಮೌಲ್ಯ ಅಂತ ಹೇಳಕ್ಕಾಗಲ್ಲ. ಹೇಗೆ ಒಂದು ಓಟು ಒಂದು ಮೌಲ್ಯ ಅಂತ ಇರ್ತದೆ, ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಇರ್ತದೆ, ಅದೇ ರೀತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ. ನಮ್ಮಲ್ಲಿ ಅಸಮಾನತೆ ಇದೆ. ಎಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ಅದರ ತಳಹದಿಯ ಮೇಲೆ ನಿಲ್ಲಲ್ಲ, ಅದು ಸ್ವಾತಂತ್ರ್ಯಕ್ಕೆ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಅರ್ಥ ಇರಲ್ಲ. ಅದು ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ದರ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಅದು ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಇರುತ್ತೆ. ನಾವು ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಒಂದನ್ನ ಒಂದಕ್ಕೊಂದು ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಕ್ಕೊಂದು ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲದೆ ಸಮಾನತೆ ಇಲ್ಲ, ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ. ಒಂದಕ್ಕೊಂದಕ್ಕೂ ಅವು ಡಿಸ್ಕಂಡಿದೆ. ಅದಕ್ಕೆ ಸಮಾನತೆ ಇಲ್ಲದಂತ ಸ್ವಾತಂತ್ರ್ಯ, ಭ್ರಾತೃತ್ವ ಇದೆ ಅಂತಕ್ಕಂಥ ಸ್ವಾತಂತ್ರ್ಯ, ಅದು ಸ್ವಾತಂತ್ರ್ಯ ಅಲ್ಲ. ಅದಕ್ಕೆ ಸಮಾನತೆ ಇರಬೇಕು. ಯಾವ ತರ ಸಮಾನತೆ ಇರಬೇಕು? ಸಾಮಾಜಿಕ ಆರ್ಥಿಕ ಸಮಾನತೆ, ಎಲ್ಲರಿಗೂ ಸಮಾನತೆ. ಅದಕ್ಕೆ ನಾವೇನು ಹೇಳೋದು? ಸಮಪಾಲು 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 ಸಮಪಾಲು. ಕುವೆಂಪು ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ. ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಾಮಾಜಿಕ ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದೆ. ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯಿತು, ಆರ್ಥಿಕ ಅಸಮಾನತೆ ನಿರ್ಮಾಣ ಆಯಿತು. ನೂರಾರು ವರ್ಷಗಳ ಕಾಲ ಮನುಸ್ಮೃತಿಯ ಪರಿಣಾಮವಾಗಿ ಶೂದ್ರ ಜನಾಂಗ ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದ ವಂಚಿತ. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಈ ಜಾತಿ ವ್ಯವಸ್ಥೆನೇ ಕಾರಣ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಯಾಕೆಂದ್ರೆ ಮನುಸ್ಮೃತಿಯಿಂದ ಜಾತವರ್ಣ ವ್ಯವಸ್ಥೆ ನಿರ್ಮಾಣ. ಈ ಜಾತವರ್ಣ ವ್ಯವಸ್ಥೆಯಲ್ಲಿ ಮೇಲಿನ 3 ವರ್ಣಗಳು ಜಾತಿಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವರು ಮಾತ್ರ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇತ್ತು, ಸಂಪತ್ತು ಗಳಿಸಲಿಕ್ಕೆ ಅವಕಾಶ ಇತ್ತು. ಆದರೆ ಇವರು ಯಾರು ಕೂಡ ಕಾಯಕ ಜೀವಿಗಳು.
ವಿಪರ್ಯಾಸ ಅಂತಂದ್ರೆ ಕಾಯಕ ಜೀವಿಗಳು ವಿದ್ಯೆ ಕಲಿಯಲಿಲ್ಲ, ಕಾಯಕ ಜೀವಿಗಳು ಆಸ್ತಿವಂತರಾಗಲಿಲ್ಲ. ಯಾರು ಕಾಯಕ ಮಾಡಲು ಅವರು ವಿದ್ಯೆ ಕಲಿಯಬೇಕು ಮತ್ತು ಆಸ್ತಿ ಅವ್ರ ಬಳಿ ನೋಡಿ. ಇದು ಈ ಮನುಸ್ಮೃತಿಯಿಂದ ಆದಂತ ವ್ಯವಸ್ಥೆ ಸಮಾಜದಲ್ಲಿ. ಈ ಜಾತಿ ವ್ಯವಸ್ಥೆಯ ಪರಿಣಾಮದಿಂದ ಅಸಮಾನತೆಗಳು ಇಲ್ಲ. ಯಾವ ಅವಕಾಶಗಳಿಂದ ವಂಚಿತರಾದರು, ಯಾರು ಈ ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡ್ತಾ ಇದ್ರು, ಆ ಉತ್ಪಾದನೆಯನ್ನು ಅವರು ನೋಡ್ತಿಲ್ಲ. ಯಾರು ಉತ್ಪಾದನೆ ಮಾಡ್ತಾ ಇರಲಿಲ್ಲೋ ಅವರು ಅನುಭವಿಸ್ತಾರೆ. ಈ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಮತ್ತು ಈ ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ಇವೆಲ್ಲ ಆಗುತ್ತೆ. ಹಾಗಾಗಿ ಕೆಲವೇ ಜನರ ಕೈಯಲ್ಲಿ ಆಸ್ತಿ ಶೇಖರಣೆ ಆಯಿತು, ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಈ ಅಸಮಾನತೆಗಳು ನಿರ್ಮಾಣ. ಅದಕ್ಕೆ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಸ್ವಾತಂತ್ರ್ಯ ಯಶಸ್ವಿಯಾಗಿದೆ ಅಂತ ಹೇಳಕ್ಕಾಗಲ್ಲ, ಸಾರ್ಥಕವಾಗಿದೆ. ಅಸಮಾನತೆ ಹೋಗ್ಬೇಕು. ಅಸಮಾನತೆ ಹೋಗದೆ ಹೋದರೆ ಸಮಾಜದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ. ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಗಟ್ಟಿ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ರಹಿತವಾದಂತ ವ್ಯವಸ್ಥೆ. ಚಲನೆ ಯಾವಾಗ ಸಿಗ್ತದಪ್ಪ ಅಂತಂದ್ರೆ, ನಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ. ಇದು ಚಲನೆ ಆಗುತ್ತೆ. ಚಲನೆ ಕೆಲವು ರಹಿತವಾದಂಥ ಸಮಾಜ, ನಿರ್ಜೀವವಾದಂಥ ವ್ಯವಸ್ಥೆ, ಕೆಲವು ರಹಿತವಾದಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಈಗ ಬಸವಾದಿ ಶರಣರು ಎಷ್ಟು ವರ್ಷ ಆಯಿತು, ಬುದ್ಧ ಎಷ್ಟು ವರ್ಷ ಆಯಿತು, ಬಸವಾದಿ ಶರಣರು ಎಷ್ಟು ವರ್ಷದಿಂದ ಹೇಳಿದ್ರು, ಗಾಂಧಿ ಎಷ್ಟು ವರ್ಷ ಆಯಿತು, ಅಂಬೇಡ್ಕರ್ ಎಷ್ಟು ವರ್ಷ ಆಯಿತು. ಇವೆಲ್ಲ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ಮೌಲ್ಯಗಳನ್ನ ಈ ನಾಡಿನ ಜನತೆಗೆ ಕೊಟ್ಟರು. ಕಾಯಕ ಮತ್ತು ದಾಸೋಹ. ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ಉತ್ಪಾದನೆ. ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಅದಕ್ಕೆ ಬಸವಾದಿ ಶರಣರು ಏನಿದ್ರು ಅಂತಂದ್ರೆ, ಎಲ್ಲರೂ ಕಾಯಕ ಮಾಡಬೇಕು. ಕಾಯಕ ಮಾಡಿ ಉತ್ಪಾದನೆ ಆದವರನ್ನು ಎಲ್ಲರೂ ಹಂಚಬೇಕು. ಅದು ದಾಸೋಹ. ಸುಮಾರು 850 ವರ್ಷಗಳಿಂದ ಹೇಳುವಂತೆ ಮಾತುಗಳು. ಇವತ್ತಿನ ಪ್ರಜಾಪ್ರಭುತ್ವ ಇದೆಯಲ್ಲ, ಇದು ಆ ಕಾಲದಲ್ಲೇ ಬಸವಾದಿ ಶರಣರು ಕಾಲದಲ್ಲಿ, ಬುದ್ಧನ ಕಾಲದಲ್ಲೇ. ಬಸವಾದಿ ಶರಣರು ಆಗಲೇ ಅನುಭವ ಮಾಡಿಕೊಂಡು ಇವತ್ತಿನ ಪಾರ್ಲಿಮೆಂಟ್ ಅಸೆಂಬ್ಲಿ ಇದೆಯಲ್ಲ, ಅವರೇ ಅನುಭವ ಇವತ್ತಿನ ಅನುಭವ ಮಾಡಿಕೊಂಡೆ ಇವತ್ತಿನ
ಪಾಲ್ಗಿತ್ತು ಬಸವರಾಜ. ಅಲ್ಲಿ ನಮ್ಮ ಜಾತಿ ವ್ಯವಸ್ಥೆ ವರ್ಟಿಕಲ್ ಆಗಿದ್ರು ಕೂಡ ವರ್ಟಿಕಲ್ ಆಗಿತ್ತು. ಮೇಲೆ ಮೇಲ್ಜಾತಿ, ಕೆಳಗಡೆ ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ಕೆಳಗಡೆ ಹಿಂದೆ ಒಬ್ಬರ ಮೇಲೆ ಒಬ್ಬರು ಕುಳಿಸ್ತಿದ್ರು. ಒಬ್ಬರ ಮೇಲೆ ಒಬ್ಬರು ಕುಳಿಸ್ತಿದ್ರು. ನಾವು ಮೇಲ್ಗಡೆಯವನು ಎಲ್ಲ ಶ್ರೇಷ್ಠ. ಹಿಟ್ಲರ್ ಆರಾಧ್ಯಾಗೆ ನಮ್ಮ ಶ್ರೇಷ್ಠತೆಗೆ ಧಕ್ಕೆ ಬರೋರು ಯಹೂದಿಗಳು ವರ್ಷ ತೀರ್ಮಾನವಾಗಿದ್ದಾರೆ, ಅಪಪ್ರಚಾರ ಮಾಡೋದು. ಅದಕ್ಕೆ ನಮ್ಮ RSS ಅವರು ಈ ಹಿಟ್ಲರ್ ಮತ್ತು ಮುಸೋಲಿನಿಯನ್ನ ಫಾಲೋ ಮಾಡ್ತಿದ್ದಾರೆ. ಹಿಟ್ಲರ್ ಮತ್ತು ಮುಸೋಲಿನಿ ಶ್ರೇಷ್ಠ ಕನಿಷ್ಠ ಶ್ರೇಷ್ಠ ಕನಿಷ್ಠ. ಅದಕ್ಕೆ ಬಸವಾದೀಶರು ಅಂತ ಏನ್ ಮಾಡೋದು, ಈ ಸಮಾಜ ಆರಿಜಾಂಟಲ್ ಆಗಿ ಇರಬೇಕು ಹೊರತು ವರ್ಟಿಕಲ್ ಆಗಿ ಇರಬಾರ್ದು. ಎಲ್ಲರಿಗೂ ಸಮಾನವಾಗಿ ಬ್ರಾಹ್ಮಣರು ಕೂಡಬೇಕು, ವೈಶ್ಯರು ಕೂಡಬೇಕು, ಕ್ಷತ್ರಿಯರು ಕೂಡಬೇಕು, ಶೂದ್ರರು ಕೂಡಬೇಕು, ಪಂಚರು ಎಲ್ಲರೂ ಸಮಾನವಾಗಿ. ಮೊದಲನೇ ಬಾರಿಗೆ ತಳ ಸಮುದಾಯದ ಜನ ಆ ಅನುಭವ ಮಟ್ಟದಲ್ಲಿ ಪಾಲ್ಗೊಂಡು ಸಮಾನವಾಗಿ ಸಮಾನ ಗೌರವಿದ್ದು ಬಸವಾದೀಶರ ಕಾಲದಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸುತ್ತೇವೆ ಅಲ್ವಾ. ಬಸವಾದೀಶರ ಅವರೆಲ್ಲ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ, ಚರ್ಚೆ ಮಾಡಲಿಕ್ಕೆ ಸಮಾನ ಅವಕಾಶಗಳು, ಕಲೀಲಿಕ್ಕೆ ವಿದ್ಯೆ ಕಲೀಲಿಕ್ಕೆ ಸಮಾನ ಅವಕಾಶಗಳು, ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ. ಅಕ್ಕಮಹಾದೇವಿ ಅನುಭವ ಮಾಡುತ್ತದೆ. ಅಕ್ಕಮಹಾದೇವಿ ಅವರು ವಚನಗಳನ್ನು ರಚನೆ ಮಾಡಿದ್ದಾರೆ. ಅಕ್ಕಮಹಾದೇವಿ ಅನೇಕ ಜನ ಹೆಣ್ಮಕ್ಳು ಕೂಡ ವಚನಗಳನ್ನ ಮಾಡಿದ್ದಾರೆ. ತಳ ಸಮುದಾಯದವರು ಅಲ್ಲಿ ವಚನಗಳ ರಚನೆಗಳನ್ನು ಮಾಡಿದರು. ಹೀಗೆ ಆರಿಜಾಂಟಲ್ ಆಗಿ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲರೂ ಮುಖ್ಯವಾಗಿ ನೀವು ಬರಬೇಕಾದ್ರೆ ಆರಿಜಾಂಟಲ್. ಯಾಕಂತಂದ್ರೆ ನಾನು ಮೊದಲೇ ಹೇಳಿದಂತೆ ನಮ್ಮ ಸಾಮಾಜಿಕ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂಥ ವ್ಯವಸ್ಥೆ ಆಗೋದ್ರಿಂದ ಅದಕ್ಕೆ ಸ್ವಲ್ಪ ಬದಲಾವಣೆ ಆಯಿತು. ಮತ್ತೆ ಅದೇ ಪರಿಸ್ಥಿತಿ ಇವೆಲ್ಲ ಹಳ್ಳಿಯಿಂದ ಬಂದವರು ಈ ಸೇದ ಬಾವಿಗಳಿರ್ತಿದ್ದ ಸೇದ ಬಾವಿಗಳು ಹಳ್ಳಿಯಲ್ಲಿ ಸೇದ ಬಾವಿಗಳು ಇರ್ತಿದ್ದರು. ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿನಲ್ಲಿ. ನಾನು ಊರಿಗೆ ಓದುವಾಗ ಲಗಾದಿಂದ ಊರಿಗೆ ಸೇದ ಬಾವಿಗಳು, ನಮ್ಮ ಮನೆ ಹಿಂದಿಗೆ ಒಂದು ಬಾವಿ, ಅಲ್ಲಿ ನೀರು ಸೇರು ದನಕರಿಗೆ ಮಧ್ಯಾಹ್ನ ಹೊತ್ತು ನೀರು ಕುಡಿಸೋದು. ನನಗೆ ನಮ್ಮ ಅಪ್ಪ ಆ ಜವಾಬ್ದಾರಿ ಕೊಡ್ತಿರ್ತಾರೆ. ಅಲ್ಲಿ ಮಾಡಕ್ ನೀರು ಸೇರಕ್ಕೆ ಹೋಗೋದು. ಆ ನೀರು ಸೇರುವಾಗ ಆ ಗುಬ್ಬಚ್ಚಿಗಳೆಲ್ಲ ಇರುವಾಗ ಬಾವಿ ನೀರಿಗೆ ಗೂಡುಗಳು ಮಾಡಿದ್ದಾರೆ. ಆ ಗೂಡುಗಳಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋದು. ಆ ಗುಬ್ಬಚ್ಚಿಗಳು ಗೂಡು ಕಟ್ಕೊಂಡಿದ್ರು. ಹುಲ್ಲೆಲ್ಲ ಸೆತ್ತೆ ಎಲ್ಲ ಬಿದ್ದಿರೋದು. ಆ ನೀರು ತುಂಬಾ ಶಕ್ತಿಗಳೆಲ್ಲ ತುಂಬಿಕೊಂಡು ನೀರು ಕಾಣಿಸ್ತಾ ಇರಲಿಲ್ಲ. ನೀರಿಗೆಲ್ಲ ತುಂಬಿಕೊಂಡು
ನಾವೇನ್ ಮಾಡ್ತೀವಿ, ಶಕ್ತಿ ಎಲ್ಲ ದೂರ ಹೋಗ್ಲಿ ಅಂತ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಅದೆಲ್ಲ ದೂರ ಹೋದ್ಮೇಲೆ ನೀರು ತಗತ್ತೆ. ಆಮೇಲೆ ನೀರು ತಗೊಂಡಾದ್ಮೇಲೆ ಸ್ವಲ್ಪ ಹೊತ್ತು ನೀವು ಬಾವಿ ಬಗ್ಗೆ ನೋಡಿದ್ರೆ ಮತ್ತೆ ಸೇರ್ಕೊಂಡು ಬರುತ್ತೆ. ಅದಕ್ಕೆ ಬಸವಲಿಂಗರು ಇವನಾರವ 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 ಎಂದೆನಿಸಿದೆಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮೊದಲೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ. ಈಗ ಇವನಾರವ ಇವನಾರವ ಅಂತ ಬೇಡಪ್ಪ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಏನಯ್ಯ, ಅದಾಗಿದೆಯಾ? 850 ವರ್ಷ ಹಿಂದೆ ಹೇಳಿದ್ರು, ಆಗಿದೆಯಾ ಅದು? ಬಹಳ ಜನ ವಚನಗಳು ಹೇಳ್ತಾರೆ, ಈ ವಚನಗಳು ಹೇಳ್ತಾರೆ, ಶರಣರ ವಚನಗಳು ಹೇಳ್ತಾರೆ. ಆಮೇಲೆ ಇವನಾರವ ಇವನಾರವ ಅಂತ ಹೇಳ್ಬಿಟ್ಟು ಯಾವ ಜಾತಿ ಮನುಷ್ಯರು, ನಾವೆಲ್ಲ ಮನುಷ್ಯರು ಅಂತ ಇನ್ನೂ ಬಂದೇ ಇಲ್ಲ ನಮಗೆ. ನಮ್ಮ ಈಗ ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ, ಕರ್ಮ ಸಿದ್ಧಾಂತ ಅಂದ್ರೆ ನಾ ಇನ್ನೊಂದು ಜನದಲ್ಲಿ ಹುಟ್ಟಿದ್ದೆ, ನೀನ್ ಯಾಕಪ್ಪ ಈಗ ಬಟ್ಟೆ ಇಲ್ಲ, ನೀನು ಹಸ್ಕೊಂಡಿದ್ಯಾ, ನೀನ್ ಯಾಕೆ ವಿದ್ಯಾವಂತನಾಗಿದ್ಯಾ ಅಂತಂದ್ರೆ, ಅಥವಾ ನಾನು ಇನ್ನೊಂದು ಜನದಲ್ಲಿ ಪಾಪ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಹುಟ್ಟಿಬಿಟ್ಟಿದ್ದೀನಿ, ನಾನು ಇನ್ನೊಂದು ಜನದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಹುಟ್ಟಿಬಿಟ್ಟಿದ್ದೀನಿ. ಇದು ಕರ್ಮ ಸಿದ್ಧಾಂತ, ಕರ್ಮಗಳು. ನಾನು ಇನ್ನೊಂದು ಜನರಲ್ಲಿ ಕರ್ಮ ಮಾಡ್ಬಿಟ್ಟಿದ್ದೆ, ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ, ಅದಕ್ಕೆ ಹುಟ್ಟಿದ್ದೀನಿ, ಮುಂದಿನ ಜನ್ಮದಲ್ಲಿ ಹುಡ್ತೀನಿ. ಮತ್ತೆ ಯಾವ ಜನ್ಮದೂ ಇಲ್ಲ. ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು ಕರ್ಮ ಸಿದ್ಧಾಂತ. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಹಣೆಗೆ ಯಾರು ದೇವರು ಹಿಂಗೆ ಆಗುವಂತ ಬರೀತಾರ, ನಿಮ್ಗೆ ಅಂಗಿ ಬೇಡಪ್ಪ, ನೀವು ವರ್ಷಿಸ್ಕೊಂಡಿರೋ, ನೀವು ವಿದ್ಯಾವಂತ ಆಗ್ಬೇಡ ಅಂತ ದೇವರು ಬರೀತಾರ. ಬ್ರಹ್ಮ ಒಂದು ವೇಳೆ ಇದ್ದಾರೆ, ಬ್ರಹ್ಮ ಇದ್ದಾನೆ ಅಂತ ಅದು ಬರ್ಬಿಡ್ತಾರ. ಬ್ರಹ್ಮ ನಾನು ಒಬ್ಬನ್ನೇ ಚೀಫ್ ಮಿನಿಸ್ಟರ್ ಆಗೋದು ಬರ್ತಿಲ್ಲ, ನನ್ನ ಜೊತೆ ಉದ್ಯೋಗಿಗಳ ಚೀಫ್ ಮಿನಿಸ್ಟರ್ ಆಗೋದು ಬರೀಲಿಲ್ಲ ಬ್ರಹ್ಮ, ಒಳಗೋಗಿ ಅಂತ ಬರ್ತಿದ್ದಾರೆ. ನಮ್ಮ ವಿದ್ಯಾವಂತರು ಕೂಡ ಯಾಕೆ ಹಿಂಗೆ ಹಿಂಗೆ ನನ್ನ ಹಣೆ ಬರ, ವಿದ್ಯಾವಂತರು ಯಾಕೆ ಹೀಗೆ ಹಣೆ ಬರ, ಹಣೆ ಬರದ ಮತ್ತೆ ವಚನಗಳು ಹೇಳೋದು, ಬಸವಣ್ಣನವರು ಪೂಜೆ ಮಾಡೋದು, ಮತ್ತೆ ಇದನ್ನ ಹೇಳೋದು ಹಣೆ ಬರ ಅಂತ ಹೇಳೋದು. ನಾನು ಕರ್ಮ ಮಾಡ್ಬಿಟ್ಟು ಅದಕ್ಕೆ ಹುಟ್ಟಿದ್ದೀನಿ ಅಂತ. ನೀವು ಹಾಗಾದ್ರೆ ಬಸವಾದಿ ಶರಣರ ಅನುಯಾಯಿಗಳೇ ಅಲ್ಲ. ಡಾಕ್ಟ್ರೇಟ್ ಡಿಗ್ರಿಗಳು ಓದಿರ್ತಾರೆ, ಡಾಕ್ಟ್ರೇಟ್ ಪಡ್ಕೊಂಡಿರ್ತಾರೆ, ಅವ್ರು ಹೇಳ್ಬಿಡ್ತಾರೆ ಹೀಗಾಗ್ಬಿಟ್ಟು ನಾನು ಹಣೆ ಬರ ಏನ್ ಮಾಡೋದು. ಈ ಹಣೆ ಬರ, ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಇವೆಲ್ಲ ಇಲ್ಲವೇ ಇಲ್ಲ. ಇವನ್ನೆಲ್ಲ ಒಟ್ಟಾಗಿ ನಿಮ್ಮನ್ನೆಲ್ಲ ಹಾಗೇ ಇರಲಿಕ್ಕೆ ಉಳಿಸ್ಬೇಕು, ನೀವು ನಂಬ್ಕೋಬೇಕು ಅಂತ. ಇದು ಬಹಳ ಜನ ವಿದ್ಯಾವಂತರು. ಅದಕ್ಕೆ ಶಿಕ್ಷಣ ಅಂತಂದ್ರೆ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಏನ್ರಿ, ಅಂತಂದ್ರೆ
ವೈಚಾರಿಕತೆ ಇರಬೇಕಲ್ಲ, ವೈಜ್ಞಾನಿಕತೆ ಇರಬೇಕಲ್ಲ. ಶಿಕ್ಷಣ ಅಂತಂದ್ರೇನು, ಜ್ಞಾನ ವಿಕಾಸ ಅಂದ್ರೇನು? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಿರೋರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಹೌದಲ್ಲ? ಇತಿಹಾಸ ಗೊತ್ತಿರೋಲ್ಲ. ಆಮೇಲೆ ನಮಗೇನ್ ಮಾಡ್ಬಿಟ್ಟಿದ್ದಾರೆ ಈಗ, ಇತಿಹಾಸನೇ ತಿರುಚಿಬಿಡ್ತಾರೆ. ಯಾಕೆಂದ್ರೆ ಯಾರು ಪಟ್ಟಭದ್ರ ಇತಿಹಾಸ ಎತ್ತಿದ್ರು ಅವರೇ ಓದ್ಕೊಂಡಿದ್ದವರು. ಅದಕ್ಕೆ ಬಸವಕೃಷ್ಣರು ನಾವು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಬಹಳ ಪ್ರಾಮುಖ್ಯವಾದಂಥ ಸಾಹಿತ್ಯ. ವಚನ ಸಾಹಿತ್ಯ ಹಿಂದೆ ಎಲ್ಲ ಏನಿತ್ತು ಅಂತಂದ್ರೆ, ಧರ್ಮ ತಿಳ್ಕೋಬೇಕಾದ್ರೆ ಯಾವ ಭಾಷೆ ನಮಗೆ ಗೊತ್ತಿದೆಯೋ ಆ ಭಾಷೆಯಲ್ಲಿ ಏನ್ ತಿಳ್ಕೊಳ್ಳೋದು. ನನಗೆ ಒಬ್ಬ ಮೇಷ್ಟ್ರಿಗಳು ನಂಜೇಗೌಡ ಅಂತ ಅಕ್ಷರಾಭ್ಯಾಸ ಎಲ್ಲ ಕಲಿಸಿದ್ರು, ಮತ್ತೆ ನಿರ್ಮಕ್ಕಳು ಮುಖ ಎಲ್ಲ ಕಲಿಸಿದ್ರು. ಅವರು ನಾವೆಲ್ಲ ಅಕ್ಷರ ಎಲ್ಲ ಕಲಿಸಿದ ಮೇಲೆ ಅಮರಕೋಶ ಅಂತ ಓದಿಸ್ತಾ ಇದ್ರು. ಅಮರಕೋಶ ಅಂತ ಅದು ಸಂಸ್ಕೃತ. ಅಮರ ಸುಮ್ಮನೆ ಎಂತೆಲ್ಲ ಮರ್ತ್ಬಿಟ್ಟರು. ಅಮರಕೋಶ ಅಂತ ಅವ್ರು ಬಾಯ್ಪಾಠ ಮಾಡ್ತಾರೆ. ಜ್ಞಾನ ದಯಾ ಸಿಂಧು ನನಗೆ ಬರೀ ಬಾಯ್ಪಾಠ ಮಾಡ್ತಾ ಇದ್ದು ಹೊತ್ತು ಇವತ್ತಿಗೂ ಗೊತ್ತಾಗಿಲ್ಲ ನನಗೆ ಅದೇನು. ನಮ್ಗೆ ಯಾವ ಭಾಷೆ ಗೊತ್ತಿಲ್ವೋ ಅದಕ್ಕೆ ಬಸವಾದಿ ಶರಣರು ಏನು ಹೇಳಿದ್ರು, ದಯೇ ಧರ್ಮವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಬಹಳ ಸುಲಭವಾಗಿರುತ್ತೆ. ದಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ನೋಡಿ ಎಷ್ಟು ಸುಲಭವಾಗಿರುತ್ತೆ. ಮನುಷ್ಯನನ್ನು ಪ್ರೀತಿಸ್ತೇವರು, ದ್ವೇಷಿಸ್ತವರು ಅವರು ಮನುಷ್ಯರ. ಇದೇ ನಮ್ಮ ಸವಾಲು ಇವತ್ತು. ಜನ ಏನು, ನಾನು ಸುಮ್ಮನೆ ನಿನ್ನೆ ನಮ್ಮ ಜನ ಏನಾಗಿದೆ ಈಗ, ಯಾರು ನಾವು ಯಾವ ಪಕ್ಷದಲ್ಲಿರ್ತೇವೆ ಅವ್ರು ಏನ್ ಹೇಳ್ತಾರೆ ಅದನ್ನೇ ನಂಬ್ಕೊಳ್ತೇವೆ, ಅದಕ್ಕೆ ಪ್ರತಿಪಾದನೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ, ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳೋದು. ಇಲ್ಲಿ ಯತ್ನಾಳ್ ಅಂತ ಅನ್ನೋರು MLA ಮಂತ್ರಿಗಳಿದ್ದವರು ಕೇಂದ್ರದಲ್ಲಿ, ಅವ್ರು ಹೇಳ್ತಾರೆ ಟೋಪಿ ಹಾಕೊಂಡಿರೋರು, ಗಡ್ಡ ಬಿಟ್ಟಿರೋರು, ಆಮೇಲೆ ಬುಕ್ಕ ಹಾಕೊಂಡಿರೋರು, ನಾನು ಬರೀ ನಮ್ಮ ಆಫೀಸ್ಗೆ ನೋಡಿ ಅವ್ರು ಲೀಡರ್ ಹೇಳ್ತಾರೆ ಸ್ವಲ್ಪ ವಿಶ್ವಾಸ. ಇವ್ರು ಅದ್ ಹೇಳ್ತಾ ಇದನ್ನು ಮಾಡ ನೋಡಿ ನನ್ನ ನಡವಳಿಕೆ. ಅದಕ್ಕೆ ಚಪ್ಪಳೆ ಹೊಡೆದು ಇಪ್ಪು ಚಪ್ಪಳೆ ಹೊಡೆದು ಅದಕ್ಕೆ ಚಪ್ಪಳೆ ಹೊಡೆದು. ಅನಲೈಸ್ ಮಾಡ್ತಕ್ಕಂಥ ಶಕ್ತಿ ನಮ್ಗೆ ಇಲ್ಲೇ ಹೋದಾಗ, ಅದಕ್ಕೆ ಬಹಳ ಜನಕ್ಕೆ ಸಂವಿಧಾನದ ಪೀಠಿನೇ ಗೊತ್ತಿಲ್ಲ. ಸಂವಿಧಾನದ ಪೀಠಿ ಏನಿದೆ ಅಂತ ಗೊತ್ತಿಲ್ಲ. ಸಂವಿಧಾನ ಓದ್ಕೊಂಡು ಇಲ್ಲ. ಈಗ ವಿದ್ಯಾವಂತರು ಬಹಳ ಜನಕ್ಕೆ, ವಿದ್ಯಾವಂತರಿಗೆ ನೀವು ಸರ್ವೆ ಮಾಡಿಬೇಕು, ಎಷ್ಟು ಜನ ಸಂವಿಧಾನ ಓದ್ಕೊಂಡಿದ್ದಾರೆ. ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ನಮ್ಮ ಪೀಠಿಕೆ ಏನ್ ಹೇಳುತ್ತೆ, ಸಂವಿಧಾನದ ಪೀಠಿಕೆ ಏನ್ ಹೇಳುತ್ತೆ.
ಎಷ್ಟು ಜನ ಓದ್ಕೊಂಡಿರೋದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಸಂವಿಧಾನ ಶ್ರೇಷ್ಠ ಅಲ್ವೋ ಅಂತ ಗೊತ್ತಾಗಲು ಯಾವಾಗ ಆಗ್ತದೆ, ಯಾರಿಗೆ ಸಂವಿಧಾನ ಗೊತ್ತಿರ್ತದೆ, ಯಾವ ಸಂವಿಧಾನ ರೀತಿ ನಡ್ಕೊಳ್ತಾರೆ ಅವ್ರ ಕೈನಲ್ಲಿದ್ದರೆ ಅದು ಶ್ರೇಷ್ಠವಾದ ಸಂವಿಧಾನ. ಯಾವ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಾರೆ ಅವ್ರ ಕೈನಲ್ಲಿದ್ದರೆ ಅದು ಶ್ರೇಷ್ಠ ಸಂವಿಧಾನ. ಯಾರ ಕೈನಲ್ಲಿ ಸಂವಿಧಾನ ಗೊತ್ತಿರ್ತದೆ ಅಥವಾ ಸಂವಿಧಾನದ ರೀತಿಯ ಬದ್ಧತೆ ಇರ್ತದೆ, ಅಂತ್ಯವ ಕೈಯಲ್ಲಿ ಅಧಿಕಾರ ಇರ್ತದೆ, ಆ ಸಂವಿಧಾನ ಅವ್ರ ಕೈನಲ್ಲಿದ್ರೆ ಅದು ಶ್ರೇಷ್ಠ ಸಂವಿಧಾನ ಆಗ್ತದೆ. ಈ ದೇಶದಲ್ಲಿ ಭಾರತ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾರಿಗೆ ನಂಬಿಕೆನೇ ಇಲ್ಲ ಸಂವಿಧಾನದ ಬಗ್ಗೆ, ಯಾರಿಗೆ ಗೌರವ ಇಲ್ಲ, ಅದಕ್ಕೆ ವಿರುದ್ಧವಾಗಿರ್ತಾರೆ, ಆ ಜನರಿಗೆ ಆಗ್ತದೆ ಶ್ರೇಷ್ಠ ಸಂವಿಧಾನದಿಂದ ಆಗ್ತದೆ. ಇದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಈಗ ಸಂವಿಧಾನದಲ್ಲಿ 3 ಅಂಗಗಳಿದ್ದಾವೆ. ಒಂದು ಕಾರ್ಯಾಂಗ, ಇನ್ನೊಂದು ಶಾಸಕಾಂಗ, ಆಮೇಲೆ 3ನೇದು ನ್ಯಾಯಾಂಗ, ಆಮೇಲೆ 4ನೇ ಅಂಗ ಚೌಸ್ತಂಭ ಅಂತ ಕರೀತೀವಿ, 4ನೇ ಅಂಗ ಪತ್ರಿಕಾರಂಗ. ಆದ್ರೆ ಸಂವಿಧಾನದಲ್ಲಿರೋದು 3 ಅಂಗಗಳು: ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯ. ಈಗ ಇವನ್ನೇ ದುರ್ಬಲಗೊಳಿಸಿಕೊಂಡ್ರೆ ಸಂವಿಧಾನ ಹೇಗಿರ್ತದೆ? ಇವನ್ನೇ ಭ್ರಷ್ಟಗೊಳಿಸಿಕೊಂಡ್ರೆ ಹೇಗಿರ್ತದೆ? ನಿಮಗೆ ಶಾಸಕಾಂಗ ಭ್ರಷ್ಟಗೊಳಿಸ್ತದೆ, ಕಾರ್ಯಾಂಗ ಭ್ರಷ್ಟಗೊಳಿಸ್ತದೆ, ನ್ಯಾಯಾಂಗ ದುರ್ಬಲಗೊಳಿಸ್ತದೆ. ಹೇಗೆ ಸಂವಿಧಾನ ಸ್ಟ್ರಾಂಗ್ ಆಗಿರಲಿಕ್ಕೆ ಸಾಧ್ಯ ಆಗ್ತದೆ? ಸಂವಿಧಾನದ ದೇವತೆ ಹೇಗಿರ್ತದೆ? ಪ್ರಜಾಪ್ರಭುತ್ವ ಹೇಗೆ ಗಟ್ಟಿಯಾಗಿರ್ತದೆ? ಹೇಳಿ. ಇದಕ್ಕೆಲ್ಲ ಮಲ್ಲೇಶ್ ಅವರು ಬಹಳ ಅದಕ್ಕೆ ಬದ್ಧತೆ ಇರಬೇಕು. ಈಗ ಕೆಲವರು ಏನಂತ ಹೇಳ್ತಾರೆ, ಈ ಹಿಂದುತ್ವ ಇದೆಯಲ್ಲ, ಹಿಂದುತ್ವ ಅದು ಗಟ್ಟಿಯಾದ ಹಿಂದುತ್ವ ಮತ್ತೆ ಸ್ವಲ್ಪ ಮೃದು ಹಿಂದುತ್ವ. ಸ್ಟ್ರಾಂಗ್ ಹಿಂದುತ್ವ, ಮೃದು ಹಿಂದುತ್ವ, ವೀಕ್ ಹಿಂದುತ್ವ. ಹಿಂದುತ್ವ ಅದು ಸ್ಟ್ರಾಂಗ್, ವೀಕ್, ಈ ತರ ಅಡ್ಗೋಡೆಯಲ್ಲಿ ದೀಪ ಇಟ್ಟು ಜನರನ್ನು ದಾರಿ ತೋರಿಸ್ತಾರೆ. ನಾನು ಬಹಳ ದೀಪವಾಗಿ ಭಾಷಣ ಮಾಡಕ್ಕೆ ಸಮಯ ಇದೆ. ಇದು ಬಹಳ ದೀರ್ಘವಾದಂತ ವಿಚಾರ. ಇವತ್ತು ಸವಾಲುಗಳು ನಮ್ಗೆ ಏನಿದೆ ಅಂತಂದ್ರೆ, there is a threat to our democracy, there is a threat to Indian culture. ಯಾರಿಂದ ಥ್ರೆಟ್ ಇದೆ ಅಂತಕ್ಕಂಥದ್ದು ಜನ ತಿಳ್ಕೋಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಒಬ್ಬ ಅನಂತ್ ಕುಮಾರ್ ಹೆಗ್ಡೆ ಅಂತ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ. ಅನಂತ್ ಕುಮಾರ್ ಹೆಗ್ಡೆ ನರೇಂದ್ರ
ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯವರು. ಅವರು ಮಂತ್ರಿಯಾಗಿರುವಾಗ ಹೇಳಿದ, ನಾವು ಅಧಿಕಾರಕ್ಕೆ ಬಂದಿದ್ದರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು. ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಹೇಳಿದ್ರಿಲ್ಲ. ಕೇಂದ್ರದ ಒಬ್ಬ ಮಂತ್ರಿಯಾಗಿ RSS ಆಗಲಿ, ಬಿಜೆಪಿ ಆಗಲಿ ಅಥವಾ ನರೇಂದ್ರ ಮೋದಿ ಅವರಾಗಲಿ ಅವ್ರಿಗೆ ಕ್ರಮ ತಗೊಂಡಿಲ್ಲ. ಏನೂ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ವಾಟ್ ಡಸ್ ಇಟ್ ಇಂಡಿಕೇಟ್? What does it indicate? It clearly shows that is the stand of the BJP party. Is it not so? Then what more explanation is required? ಮತ್ತೆ ನಮ್ಮ ಸೂದ್ರು ಕೂಡ ಅಲ್ಲಿಗೆ ಹೋಗ್ಬೋದು. ಯಾಕಂತಂದ್ರೆ ಸ್ವಾಸ್ಥ್ಯಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ, ಆಮೇಲೆ ಸಮರ್ಥನೆ ಮಾಡ. ನಾನು ನಿನ್ನೆ ಬಜೆಟ್ ಭಾಷಣ ಉತ್ತರ ಕೊಡುವಾಗ ಹೇಳ್ತಾ ಇದ್ದೆ, ಈಗ 70% ಕೆಲಸನ ರಾಜ್ಯಗಳು ಮಾಡೋದು. ಶಿಕ್ಷಣ, ಆರೋಗ್ಯ, ರಸ್ತೆ, ಸೋಷಿಯಲ್ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ ಇದನ್ನೆಲ್ಲ ಮಾಡೋದು ರಾಜ್ಯಗಳು. ಕೇಂದ್ರ ಸರ್ಕಾರ ಏನ್ ಮಾಡೋದು? ಡಿಫೆನ್ಸು, ರೈಲ್ವೆ, ಎಕ್ಸ್ಟರ್ನಲ್ ಅಫೇರ್ಸು ಈ ಥರದ್ದು ಮಾಡ್ತಾರೆ. ಅವ್ರಿಗೆ 70% ಟ್ಯಾಕ್ಸ್, 30% ರಾಜ್ಯಗಳು. ಕರ್ನಾಟಕದಿಂದ ಸುಮಾರು 4.5 ಲಕ್ಷ ಕೋಟಿ ತೆರಿಗೆ ಶೇಖರಣೆ ಆಗುತ್ತೆ ಒಂದು ವರ್ಷ. 4.5 ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 50,257 ಕೋಟಿ. ಪರ್ಸೆಂಟೇಜ್ ಎಷ್ಟಾಯ್ತು? ನಾವು ₹100 ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 12-13 ರೂಪಾಯಿ. 12-13 ರೂಪಾಯಿ. ಇದನ್ನು ಹೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ದೇಶ ವಿಭಜನೆ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ. ದೇಶ ವಿಭಜನೆ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ. ಇದೇ ನರೇಂದ್ರ ಮೋದಿ ಗುಜರಾತ್ ಇದ್ದಾಗ ನೀವು ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಕೇಂದ್ರದವರು ನಮ್ಮ ತೆರಿಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಮಗೆ ಭಿಕ್ಷಕರು ಕೂಡ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ದಿಸ್ ಕ್ವಶನ್ ಹ್ಯಾಸ್ ಬೀನ್ ಪೋಸ್ಡ್ ಬೈ ಮಿಸ್ಟರ್ ನರೇಂದ್ರ ಮೋದಿ ಚೀಫ್ ಮಿನಿಸ್ಟರ್. ಈಗ ಏನ್ ಹೇಳ್ತಾರೆ ಅದನ್ನು ಕೇಳಿದ್ರೆ ದೇಶ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ನಾನು ಹೇಳಿದಾಗ ಏನ್ ನನ್ನ ಮೇಲೆ ಬಿಜೆಪಿ ಅವರಲ್ಲಿ ತೆಗೆದುಕೊಂಡು ನೋಡಿ ಹೆಂಗೆ ಒಂದು ರಾಜಕೀಯ ಪಕ್ಷದಲ್ಲಿ ಅನ್ಯಾಯ ಅಂತ ಹೇಳಲಿಕ್ಕೆ ಇದು ಪ್ರಜಾಪ್ರಭುತ್ವಕ್ಕೆ ಕರೀಬೇಕಾ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನನ್ನೇ ಆರೋಪ ಮಾಡಕ್ಕೆ ಹೋಗ್ಬೋದು. ಸುಳ್ಳು ಹೇಳ್ತಾ ಇದ್ದೀನಿ, ಬಟ್ ಇಟ್ಸ್ ಎ ಫ್ಯಾಕ್ಟ್. ನಿಮಗೆ ಸೆಸ್ಸು ಮತ್ತು ಸರ್ಚಾರ್ಜ್ ಅಂತ ಕಲೆಕ್ಟ್ ಮಾಡ್ತಾರೆ. 1999 ಇಸ್ವಿಯಲ್ಲಿ
ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿರುವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 80 ತಿದ್ದುಪಡಿ ತಗೊಂಡು ಇದರಲ್ಲಿ ಪಾಲ್ಗೊಳ್ಳಗಿಲ್ಲ ರಾಜ್ಯಗಳಿಗೆ ಅಂತ ಮಾಡಬೇಕು. 1999 ಇದು ವಾಜಪೇಯಿ ವಸ್ತು ಇವತ್ತು ಈ ವರ್ಷ ಎಷ್ಟು ಕರೆಕ್ಟ್ ಆಗಿದೆ ಅಂತಂದ್ರೆ ಸೆಸ್ ಮತ್ತು ಸರ್ಚಾರ್ಜ್ ಕರೆಕ್ಟ್ ಆಗಿರ್ತಕ್ಕಂಥದ್ದು 5,52,000 ಕೋಟಿ. ಇನ್ನೊಂದು ರಾಜ್ಯಗಳು 5 ಲಕ್ಷದ ಆಮೇಲೆ ಸುಳ್ಳು ಹೇಳೋದು, ರಸ್ತೆಗಳು ಮಾಡ್ಕೊಡಲ್ವಾ, ನಿಮ್ಗೆ ರೈಲ್ವೆ ಕೊಡಲ್ವಾ? ರೈಲ್ವೆ ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ ಯಾರು? ನಮಗೆ ಕೊಟ್ಟಾರ? ರೈಲ್ವೆನಲ್ಲಿ ರೆವಿನ್ಯೂ ಕಲೆಕ್ಷನ್ ಆಗುತ್ತಲ್ಲ, ಅದನ್ನು ಕೊಟ್ಟಾರ, ಪಾಸ್ ಕೊಟ್ಟಾರ. ಅದು ಕರ್ನಾಟಕದಲ್ಲಿ ರೈಲ್ವೆ ಹೊಸ ಲೈನ್ ಮಾಡಬೇಕಾದ್ರೆ, ಹೊಸ ರೈಲ್ವೆ ಮಾಡ್ಕೊಳ್ಬೇಕಾದ್ರೆ ಜಾಗ ನಾವೇ ಕೊಡ್ತೀವಿ, 50% ಕಾಸ್ಟ್ ನಾವು ಕೊಡ್ತೀವಿ. ಅದನ್ನ ನಾವು ರೈಲ್ವೆ ಮಾರ್ಗಗಳು ಮಾಡ್ಕೊಡಲ್ವಾ, ರಸ್ತೆ ಮಾಡ್ಕೊಡಲ್ವಾ ಅಂತ ಹೇಳ್ಬೋದು. ಅದನ್ನ ಇವರು ತಮಗೆ ಬಳಸೋದಿತ್ತು. ಹೀಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೀಗೆ ದೇಶದಲ್ಲಿ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ. ಒಂದು ಈಗ ಮಲ್ಯ ಸಿದ್ಧಿ ಅಂತಕ್ಕಂಥ ಚಳವಳಿ ಅದನ್ನ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಮೈಸೂರಿನಲ್ಲಿ ಮಲ್ಯ ಸಿದ್ಧಿ ಅಂತಕ್ಕಂಥ ಚಳವಳಿ ಯಾವಾಗ ಇದ್ದಿಲ್ಲ, ನಾನು ಗೊತ್ತಿಲ್ಲ, ಬಂದಿಲ್ಲ. ಅದು ಕನ್ನಡ ಭಾಷೆ ಇರ್ಬೋದು, ನೀರಿದ್ದು ಸಂಸ್ಥೆ ಇರ್ಬೋದು, ವಿದ್ಯಾಲಯ ಇರ್ಬೋದು, ಮಲ್ಯ ಸಿದ್ಧಿ ಅಂತಕ್ಕಂಥ ಚಳವಳಿಗಳೇ ಇಲ್ಲ. ಈಗ ನನಗೇನು ಭಯ ಆಗ್ತದೆ, ರೈತರಿಗೆ ಯಾಕೆ ಚಳವಳಿ ಮಾಡೋದಿತ್ತು? ನೀನೆಲ್ಲ ಮಾಡ್ತೀರ, ಮಲ್ಯ ಸಿದ್ಧಿಯಲ್ಲೇ ಚಳವಳಿ ಮಾಡೋದು. ಬಹಳ ಸಂತೋಷ ನೀವು ಮಾಡಿದ್ರೆ, ಬಹಳ ಸಂತೋಷ. ಮಲ್ಯ ಏನಪ್ಪ ರಾಮದಾಸು ಮಲ್ಯ ಆ ತರ ಒಂದು ಚಳವಳಿಯ ನಾಯಕತ್ವ ಕೊಡೋದೇ ಇದ್ದಾಗುತ್ತಿದ್ದಾರೆ. ಈಗ ನನಗೆ ಕಣ್ಣು ಕಾಣ್ತಾ ಇಲ್ಲ ಅಂತ ನಾನು ಹೇಳಲ್ಲ, ಇರ್ಬೋದು ನಾಳೆ. ಯಾಕಂತಂದ್ರೆ ಶೂನ್ಯ ಅಲ್ಲ ನಮ್ಮ ಜಗತ್ತು, ಮೈಸೂರು ಶೂನ್ಯ ಅಲ್ಲ, ಇನ್ನೊಂದು ಉದ್ಯಮ. ಆದ್ರೆ ಈಗ ಮಲ್ಲೇಶು ಇಲ್ಲದೆ ಹೋದ್ರೆ ಏನಪ್ಪ ಚಳವಳಿನೇ ಇಲ್ಲಿ ನಾವು ಮೈಸೂರಿನಲ್ಲಿ ಅನ್ಯಾಯ ವಿರುದ್ಧ ಧ್ವನಿ ಇರ್ತಕ್ಕಂಥವ್ರು ಇರಬೇಕು. ಈಗ ಮಲ್ಲೇಶ್ ಯಾವ್ದಾದ್ರು ಒಂದು ವಿಚಾರ ಇರ್ತಕ್ಕಂಥ ಸೇರ್ಕೋಬೋದಿರ್ತಾರೆ, ಯಾವತ್ತಾರು ಹೋದ್ರ ಸರ್ಕಾರ ಜೊತೆ ಹೋದ್ರ ಹೋಗಲಿಲ್ಲ, ಜನರ ಜೊತೆ ಇದ್ರು ಅಂತಕ್ಕಂಥದ್ದನ್ನ ಇವತ್ತು ನಾವು ತಿಳ್ಕೊಳ್ತಾರೆ. ದೇಶದ ಜನರ ಸಮಸ್ಯೆಗಳ ಧ್ವನಿಯಾಗಿದ್ದು, ಸಮಸ್ಯೆಗಳಿಗೆ ಧ್ವನಿ ಎತ್ತಬೇಕಾದ ಕೆಲಸವನ್ನು ಮಾಡ್ತಾರೆ. ಇಂಥ ಅನೇಕ ಸಮಸ್ಯೆಗಳು ಇದ್ದಾವೆ. ನಾನು ಎಲ್ಲರಿಗೆ ಹೇಳಕ್ಕೆ ಸಮಯ ಇಲ್ಲ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಏನಾಗಿದೆ ಎಲ್ಲರೂ ಹೇಳಬೇಕು. ನಮಸ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಒಂದೇ ಒಂದು ವಿಷಯ, ಪಾ ಮಲ್ಲೇಶ್ ಅವರು ಮಾತೃಭಾಷಾ ಮಾಧ್ಯಮಕ್ಕೆ ಹೋರಾಟ ಮಾಡಿದವರು ಕೊನೆವರೆಗೂ. ನೀವು ಅದರಲ್ಲಿ ನಂಬಿಕೆ ಇಟ್ಟಿರೋರು. ಅವ್ರ ಮಾತಿಗೆ ಬೆಲೆ ಕೊಟ್ಟು 2015ರಲ್ಲಿ 5ನೇ ತರಗತಿವರೆಗೆ ಕನ್ನಡ, ನಾನೇ ಸಾರಾ ಸುದರ್ಶನ ಮಾತೃಭಾಷೆ ಒಂದೇ ಒಂದು ನಿಮಿಷ ಪಾಯಿಂಟ್ ಕೇಳ್ಬಿಡಿ ದಯವಿಟ್ಟು. ಭಾಷಾ ವಿಷಯದಲ್ಲಿ ಮಲ್ಲೇಶ್ವರಿಗಿದ್ದಂತ ಕ್ಲಾರಿಟಿ ನಮಗೆ ಯಾರಿಗೂ ಇಲ್ಲ. ಮಲ್ಲೇಶ್ ಅವರು
ಕನ್ನಡ ನಮ್ಮ ಮಾತೃ ಭಾಷೆಯಲ್ಲೇ ಮಾಧ್ಯಮ ಆಗಬೇಕು. ಅದಕ್ಕೋಸ್ಕರನೇ ಈ ವಿಜ್ಞಾನ ಎಲ್ಲ ಕಾಲೇಜನ್ನು ಕಲಿಬೇಕು ಅಂತ ಕಾರ್ಯ. ನೀನು ಸೆಕ್ರೆಟರಿ ಆಗಿದ್ದೀವಿ, ಉಪಾಧ್ಯಕ್ಷ ಕೂತು ಬಂದು ಯಾಕೆ ಈಗ ನೀವು ಮಸೂದೆ ತಂದ್ರೆ 1 ರಿಂದ 5 ಕನ್ನಡ ಮಾಧ್ಯಮ ಆಗ್ಬೇಕು ಅಂತ. ಆದ್ರೆ ಮುಂದೊರ್ಷ ನಿಮ್ಮ ಶಿಕ್ಷಣ ಸಚಿವರು ಮತ್ತೆ ಉಪಮುಖ್ಯಮಂತ್ರಿಗಳು 3000 ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ತರ್ತಾ ಇದ್ದಾರೆ. ಅದನ್ನು ತಡೀಬೇಕು ತಾವು ದಯವಿಟ್ಟು. ನಿಮ್ಮ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು. ಪಾಪ ಇವರು ಜೊತೆಗಿದ್ದವರು ಇಲ್ಲಿ ಬಹಳ ಜನ ಮಲ್ಲೇಶ್ ಚಿಂತನೆಗಳಲ್ಲಿ ಭಾಗಿಯಾಗಿದ್ದವರು, ಅವ್ರ ಜೊತೆ ಇದ್ದವರು, ಅವರ ಹೋರಾಟಗಳಲ್ಲಿ ಪಾಲ್ಗೊಳ್ಳಿಸಿದವರು ಬಹಳ ಜನ ಇದ್ದಾರೆ. ಆದರೆ ಮೈಸೂರು ನಗರದಲ್ಲಿ ನನಗೆ ಯಾವಾಗ ಹೇಳ್ತಿದ್ರು, ಇತ್ತೀಚೆಗೆ ನಮ್ಮ ಮೈಸೂರು ನಗರ ಇದೆಯಲ್ಲ, ನ್ಯಾಷನಲ್ ಬಿಲ್ಡಿಂಗ್ ಇಲ್ಲ, ಅಲ್ಲಿ ಚಳುವಳಿಯಿಂದ ನೀವು ಯಾವಾಗಲೂ ಈಗ ಅಲ್ಲಿ ನಿಂತಿದ್ದಾರೆ. ಬೆಂಗಳೂರಲ್ಲೂ ನಿಂತಿದ್ದಾರೆ. ಬೆಂಗಳೂರಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲೇ ಮಾಡಬೇಕು ಚಳುವಳಿನ. ನಾನು ಮಾಡಿರೋದಿಲ್ಲ, ಯಾರು ಕೋರ್ಟ್ನವ್ರು ಮಾಡಿಬಿಟ್ಟಿರೋದು, ಹೈಕೋರ್ಟ್ನವ್ರು ಮಾಡಿರೋದು. ಈಗ ನಿಮ್ಗೆ ಗೊತ್ತಾ ಒಂದು ಕಥೆ ಈಗ ಇತ್ತೀಚೆಗೆ ಹೇಳ್ಬಾರ್ದು. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಿ ಮೆರಿಟ್ ಆಫ್ ದಿ ಕೇಸ್. ನಾವು ಒಂದು ಚಳುವಳಿ ಮಾಡಿದ್ದೆ. ಈ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಚಳುವಳಿ ಮಾಡಿದ್ದೆ. ಅದ್ರ ಮೇಲೆ ನಮ್ಮ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು. ಆ ಕೇಸ್ನ ನಾನು ಅದನ್ನ ರದ್ದು ಮಾಡಕ್ಕೆ ಹಾಕಿದ್ದೆ ಕೋರ್ಟ್ಗೆ. ಅವರು ಒಂದು 10,000 ದಂಡ ಹಾಕಿದ್ರು. ಫ್ರೀಡಂ ಪಾರ್ಕ್ ಮಾಡಿಲ್ಲ, ಮಾಡೋರು 10,000 ದಂಡ ಹಾಕಿದ್ರು. ಅದರಿಂದ ಈಗ ಸುಪ್ರೀಂ ಕೋರ್ಟ್ ಗೊತ್ತಾಯ್ತಾರಪ್ಪ ಸುದರ್ಶನ. ಧನ್ಯವಾದ. ಮಾಡಿ ದಯವಿಟ್ಟು ತಡೆ. 3000 ಶಾಲೆಗಳಲ್ಲಿ ಮಾಧ್ಯಮ ತಡೀರಿ ದಯವಿಟ್ಟು. ಸೊ ನಾನು ಸುಮ್ಮನೆ ಹೇಳಿದ್ರೆ ನ್ಯಾಯಾಲಯಗಳ ತೀರ್ಪನ್ನು ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಈ ಥರ ನಡೆದದ್ದು ಇರೋದೇ ಈಗ ನಡೆದಿತ್ತು. ಆಮೇಲೆ ಇತ್ತೀಚೆಗೆ ಈಗ ಸುಪ್ರೀಂ ಕೋರ್ಟ್ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ನಾನು. ಏನು ಮಾಡೋಕ್ಕಾಗಲ್ಲ. ಕಾನೂನು ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಅದನ್ನು ಕೊಟ್ಟಿರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಅದರಿಂದ ಎಲ್ರಿಗೂ ಒಂದೇ ಇಲ್ಲ. ಚೀಫ್ ಮಿನಿಸ್ಟರ್ ಅವರು ಒಂದೇ, ಪ್ರೈಮ್ ಮಿನಿಸ್ಟರ್ ಅವರು ಕಾರ್ಯಕ್ರಮ ಒಳ್ಳೆಯ ಜಾಗ ಬೇಕು ಅಂತ ಹುಡುಕಿ ನೋಡೋಣ. ಈ ಕರ್ನಾಟಕದ ತೆರಿಗೆ ನೀವು ಮಾಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಸೊ ಇವೆಲ್ಲ ಇವತ್ತು ಸವಾಲು ಏನು ಅಂತಂದ್ರೆ, ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಸಂವಿಧಾನ ಉಳಿಲಿಲ್ಲ ನಾವ್ಯಾರು ಉಳಿಯಲ್ಲ ಇವತ್ತು. ಯಾಕಂದ್ರೆ ಮನುವಾದಿಗಳಿದ್ದಾರಲ್ಲ, ಮನುವಾದಿಗಳು ಇವತ್ತು ಈ ಸಂವಿಧಾನದ ಬಗ್ಗೆ ಅವ್ರ ತರಪಿ ನಿಂತ್ಕೊಳ್ಳಿ. ಯಾರ್ಯಾರು ಪಕ್ಕದಲ್ಲಿ ಹಿತಾಸಕ್ತಿದ್ದಾರಲ್ಲ, ನಿಮಗೆ ಗೋಲ್ವಾಲ್ಕರ್ ಹೇಳುವುದು ಸಂವಿಧಾನ ಜಾರಿ ಆಗಲ್ಲ.
ಮಾಡ್ತೀವಿ. ಜಾರಿಯಾದಾಗ ಈ ಸಾವರ್ಕರ್ ಏನು ಹೇಳಿದ್ರು, ಗೋಲ್ವಾಲ್ಕರ್ ಏನು ಹೇಳಿದ್ರು, ಆಮೇಲೆ ದೇಶಭಕ್ತಿ ಬಗ್ಗೆ ಮಾಡ್ತಾರೆ. ಯಾರಿಗೆ ದೇಶಭಕ್ತಿನೇ ಇಲ್ವೋ ಅವರಿಗೆ ದೇಶಭಕ್ತಿ ಬಗ್ಗೆ ಜಾಸ್ತಿ ಈಗ ಹೆಡ್ಗೇವಾರ ಆಗಲಿ 1925 ಇಸವಿಯಲ್ಲಿ ಆಡಳಿತ 15 ವರ್ಷ ಆಡಳಿತ ಹೆಡ್ಗೇವಾರ. ಅದಾದ್ಮೇಲೆ ಗೋಲ್ವಾಲ್ಕರ್ ಗುರೂಜಿ. ಆಗ ಏನ್ ಸ್ವಾತಂತ್ರ್ಯ ಹೋರಾಟದ ತೀವ್ರತೆ ಇತ್ತು, ಆಗಿರೋ ಯಾರು ಭಾಗವಹಿಸಿದೆ. 1942ನೇ ಇಸವಿನಲ್ಲಿ ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟು ಮಹಾತ್ಮ ಗಾಂಧೀಜಿಗೆ. ಇವರು ಸ್ವಲ್ಪ ಸಪೋರ್ಟ್ ಮಾಡೋದ್ರಾಗ ವಿರೋಧ ಉಂಟು. ಅವರನ್ನೇ ಸೇರ್ಬೇಕು. ಅವರು ಈಗ ದೇಶಭಕ್ತಿ ಬಗ್ಗೆ ಪಾಠ ಮಾಡೋಣ ನಮಗೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಕಾಂಗ್ರೆಸ್. ಅವರು ಈಗ ನಮಗೆ ದೇಶಭಕ್ತಿ ಬಗ್ಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸೊ ಈ ತರ ಎಲ್ಲ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಈಗ ನಾವು ಮಲ್ಲೇಶ್ ಅವರನ್ನ ನೆನಪು ಮಾಡ್ತಿದ್ರು. ಅವರು ಯಾವ ಹೋರಾಟ ಮಾಡ್ತಾ ಇದ್ರು, ಹೋರಾಟ ಬಿಟ್ಟು ಹೋಗಿದ್ದಾರೆ, ಅದು ಮುಂದುವರಿಸತಕ್ಕಂಥ ಕೆಲಸ ಮಾಡಿದ್ರೆ ಮಲ್ಲೇಶ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಆಚರಣೆ ಮಾಡೋದಕ್ಕೆ ಸಾರ್ಥಕ. ಮತ್ತೆ ಉಗ್ರವಾದ ಕೆಲವು ಕೈಗಾರಿಕೆಗಳ ಬಗ್ಗೆ ಮಾತಾಡಿದ್ದಾರೆ. ನಾನು ಒಂದ್ಸಾರಿ ಎಲ್ಲ ಫ್ಯಾಕ್ಟ್ರಿ ಓನರ್ಸ್ನೆಲ್ಲ ಮಾಡಿ ಏನಾದ್ರು ಕಾರ್ಮಿಕರಿಗೆ ಈ ಭಾಗದಲ್ಲಿ ಅನ್ಯಾಯ ಆಗಿದ್ರೆ ಅನ್ಯಾಯ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಹೆಚ್ಚು ಮಾತಾಡಬೇಕು ಅಂತ ಅನಿಸೋದು ಕೂಡ ಸಮಯದ ಅಭಾವದಿಂದ ಹೆಚ್ಚು ಮಾತಾಡಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ. ಮಲ್ಲೇಶ್ ಅವರು ನನಗೆ ರಾಜಕೀಯ ಪರೀಕ್ಷೆ ನಿರ್ಮಿಸುವುದು ಕಾರಣ. ಮಲ್ಲೇಶ್ ಅವರು ಕೂಡ ಅವ್ರಿಗೊಂದು ಮಯೂರ ನಾವು ನಾಲ್ಕಾಲಿ ಮುಗಿಸ್ಕೊಂಡು ಬಂದಿದ್ದೇವೆ. ಅವ್ರು ಕೆಸ್ಕೋಗಿ ನಮಗೆ ಇದೆಲ್ಲ ಇನ್ನೇ ಗುರುಗಳು ನಮಗೆ ಕೂತ್ಕೊಳ್ರಿ, ಕೂತ್ಕೊಳ್ರಪ್ಪ, ಯಾಕೆ ಕೂತ್ಕೊಳ್ರಯ್ಯ. ಸೊ ಇವ್ರ ಜೊತೆಯಲ್ಲಿ ನಾವು ಎಲ್ಲ ಸೋಮವಾರ ದಿನ ಸೇರ್ತಿದ್ವಿ. ಭಾರತ್ ಕಾಲೇಜ್ ಕ್ಯಾಂಟೀನ್ ಸ್ಟಡಿ ಸರ್ಕಲ್ ಅಂತ ನಡೀತೀವಿ. ಅದು ಮಲ್ಲೇಶ್ ಕೂಡ ಬರೋದು, ಲಂಕೇಶ್, ಮಲ್ಲೇಶ್, ಆಮೇಲೆ ನಮ್ಮ ತೇಜಸ್ವಿ, ರಾಮದಾಸ್, ಆಮೇಲೆ ನಮ್ಮ ಪ್ರೊಫೆಸರ್ ಅನಂತಮೂರ್ತಿ, ಆಮೇಲೆ ಬಂದಿದ್ದಾರ ಇವರೆಲ್ಲ ಬರೋದು ಚರ್ಚೆ ಮಾಡಬೇಕು. ಈಗಿನ ಇವತ್ತಿನ ನಮಗೆ ಕ್ಲಾರಿಟಿ ಬಂದಿದೆ. ಬಿಕಾಸ್ ಆಫ್ ದೀಸ್ ಪೀಪಲ್, ಬಿಕಾಸ್ ಆಫ್ ನಾಲೆಜ್, ಬಿಕಾಸ್ ಆಫ್ ರೆವಲ್ಯೂಷನ್, ಬಿಕಾಸ್ ಆಫ್ ಕಂಟ್ರಿ, ಬಿಕಾಸ್ ಆಫ್ ಇದರಿಂದ ಪ್ರವಾಸದಿಂದ ನಮಗೆ ಸ್ವಲ್ಪ
ಎಲ್ಲ ಕ್ರಾಂತಿಗಳು ಸಾಧ್ಯತೆ ದೇಶದ ಬಗ್ಗೆ ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡಬೇಕಂತ ನಮಗೆ ಆ ಸೂಚನೆಗಳನ್ನು ಕೊಟ್ಟಂಥದ್ದು. ಸೊ ಹಾಗಾಗಿ ಮಲ್ಲೇಶ್ ಅವರ ಕೊಡುಗೆ ಈ ನಾಡಿಗೆ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಅವರು ಹೋರಾಟವನ್ನು ಮುಂದುವರಿಸತಕ್ಕಂಥದ್ದೇ ನಾವು ಅವರಿಗೆ ಸಲ್ಲಿಸತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಈ ವಿಚಾರ ಸಂಕಿರಣದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತೆ ಎಲ್ಲ ಸಂಘಟನೆಗಳಿಗೆ ಪ್ರಗತಿ ಸಂಘಟನೆಗಳು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.